ಲೈನ್ ಪ್ರಾಬ್ಲಮ್ಮು ಇಲ್ಲ ಫ್ರೀ ಕರೆಂಟ್ ಪ್ರಭಾವನೋ ರಾಮ. ಏನು ಸೌಂಡ್ ಅದು? ಯಾರು ಯಾರು? ಯಾರದು? ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ನೊಂದ ವಿರಹ. ಓ ಹೇಳಿ ಸಾಹೇಬ್ರ, ಹೇಗಿದ್ದೀರಾ? ಅದು ಯಾಕೆ ಕೇಳ್ತೀಯಣ್ಣ? ನನ್ನ ಬಾಳು 50-50 ಚಸ್ಕ ಮಸ್ಕ ಥರ ಆಗೋಗಿದೆ. ಈ ಕಡೆ ನುಂಗಂಗೂ ಇಲ್ಲ ಉಗ್ಳಂಗೂ ಇಲ್ಲ. ಅದಿರಲಿ, ನೀನು ಹೇಗಿದ್ಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಏನಪ್ಪ, ನನ್ನ ಹುಟ್ಟೂರೇ ನನ್ನ ಮೇಲು ಹಸು ಗದ್ದೆ ಹೊಲ ಅಂತೆಲ್ಲ ಡೈಲಾಗ್ ಹೊಡಿತಿದ್ದೆ. ಈಗೇನು? ಇಷ್ಟೊತ್ತು ನೀನು ಈ ಡೈಲಾಗ್ ಹೊಡೆದಿಲ್ವಲ್ಲ ಅನ್ಕೊಂಡಿದ್ದೆ. ಅಷ್ಟು ಬೇಗ ಕೇಳ್ಬಿಟ್ಟಲ್ಲ. ಹೆಂಗೋ ಡೈರೆಕ್ಟಾಗಿ ಸಿಗ್ತೀವಲ್ಲ, ಅಲ್ಲೇ ಹೇಳ್ತೀನಿ ಬಿಡು. ಅಶ್ವಿನು, ಅವ್ರವ್ರ ಊರು ಅವ್ರಿಗೆ ಹೆಚ್ಚ ಕಣ. ಆದರೆ ಎಲ್ಲ ಊರೂ ಅಡ್ರೆಸ್ ಮಾಡೋದೇ ನಮ್ಮ ಬೆಂಗಳೂರು ಕಣ. ಹ್ಞೂ ಅಣ್ಣ, ನನಗೂ ಇವಾಗ ಅರ್ಥ ಆಗ್ತಿದೆ. ಅದಿರಲಿ, ಅಪ್ಪಯ್ಯ ಫೋನ್ ಮಾಡಿತ್ತಾ? ಹಾಂ, ಚಿಕ್ಕಪ್ಪ ಫೋನ್ ಮಾಡಿತ್ತು. ಸರಿ, ಎಷ್ಟೊತ್ತಿಗೆ ಡ್ಯೂಟಿ ಮುಗಿಯತ್ತೆ ನಿಂದು? ಇವತ್ತು ಫಸ್ಟ್ ಡೇ ಅಲ್ವಾ, ಬೇಗ ಮುಗಿಬೋದು. ಬೇಗ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಸರಿ, ಲೊಕೇಶನ್ ಕಳಿಸ್ತೀನಿ, ಬಂದು ಕಾಲ್ ಮಾಡು. ಸರಿ, ಓಕೆ ಅಣ್ಣ. ಮಸ್ತು ಮಸ್ತು ಹುಡುಗಿ ಒಂದು ಆಯ್ರೋ, ನಾನು ನಿನ್ನ ದೋಸ್ತು ಒಂದು ಆಯ್ರೋ, ಎಲ್ಲದಕ್ಕೂ ಅಷ್ಟು ಒಂದು ಆಯ್ರೋ, ಸುಸ್ತು ಆಗಿ ಕುಸ್ತು ಇದ್ಲು ಆಯ್ರೋ, ತಿರೋ ತಿರೋ. ಹಾಯ್ ಡೂಡ್, ಐ ಮಹೇಶ್ M.Com. ವೆಲ್ಕಮ್ ಟು ಅಖಿಲ ಹೋಮ್. ಹೇ ಹಾಯ್ ಬ್ರೋ, ಐ ಆಮ್ ಅಶ್ವಿನ್. ಈ ಅಖಿಲ ಯಾರಂತ ಗೊತ್ತಾಗಿಲ್ಲ. ಅದು ಮನೆ ಓನರ್ಸ್ ಹೇಳ್ತಾ ಇದ್ದಾನೆ, ನೀನು ಫ್ರೆಶ್ ಅಪ್ ಆಗ್ಬೇಕು. ಸರಿ ಅಣ್ಣ. ಇವನು ಓಡಿಸ್ಬೇಕಂತಿದ್ದೇನು? ಬ್ರೋ, ನಾನು ಯೂಸ್ ಮಾಡ್ಕೊಳ್ಳೋದು ಬರುವಾ? ನಿನ್ನ ಇಂಟ್ರಡ್ಯೂಸು ಬದನೇಕಾಯಿ ಎಲ್ಲ ಆಮೇಲೆ ಮಾಡ್ಕೊ. ಅವನ ಹತ್ರ ಸ್ಟೋರಿಗಿರಿ ಏನಾದ್ರು ಹೇಳ್ತಾ ಕೂತ್ಕೊಂಡ್ರೆ ಅಷ್ಟೇ ಮಗನೇ, ಅರ್ಥ ಆಯ್ತಾ? ಅದಿರ್ಲಿ ಬಿಡು, ಅವನು ಅಶೋಕ ಇಲ್ಲಿ ಕಾಣಿಸ್ತಿಲ್ಲ. ಹೋ ಬ್ರೋ, ಪ್ರೊಡ್ಯೂಸರ್ಗೆ ಸ್ಟೋರಿ ಇಷ್ಟ ಆಯ್ತಂತೆ. ಸೊ ಹೀರೋ ನರೇಶನ್ ಕೊಡಿ ಅಂತ ಹೇಳಿದಾರಂತೆ. ಸೊ ಬೆಳಗ್ಗೆ ಬರ್ತೀನಿ ಅಂತ ಹೋದ್ರಪ್ಪ. ಅವನ ಸಿನಿಮಾ ಡೈರೆಕ್ಷನು ಆ ಕತೆ ದೇವ್ರೇ ಕಾಪಾಡಬೇಕು. ಅದೆಂಗೋ ಹೋಗ್ಲಿ, ಎಲ್ಲ ಒಳ್ಳೇದಾದ್ರೆ ಸರಿನೇ. ಹೊಟ್ಟೆ ಬೇರೆ ಭಯಂಕರ ಹಸಿತ. ನೀನ್ ಮಾಡಿದ್ಯಲ್ಲ ಗೊಜ್ಜು, ತಿನ್ನಣ ಬಾ. ಇದಾ ತಗೋ, ನಮ್ಮ ಅಶೋಕ ಸ್ಪೆಷಲ್ ಇದು. ಏನೋ ಅವ್ನ ಕನಸು ಒಂದಲ್ಲ ಒಂದಿನ ಅನ್ಸಾಗತ್ತೇನೋ ಆಸೆ ಅವನಿಗೆ. ಇದೆಲ್ಲ ಅವನದೇ ಸೆಟಪ್ಪು. ಅವನಿಲ್ಲ ಅಂದರೆ ಮಹೇಶಂದೇ ದರ್ಬಾರಿಲಿ. ಆಮೇಲೆ ಇನ್ನೊಂದು ಮಗ, ಇವತ್ತಷ್ಟೇ ಇದು, ನಾಳೆಯಿಂದ ನೀನೇ ಎಲ್ಲ ನೋಡ್ಕೊಬೇಕು, ಅರ್ಥ ಆಯ್ತಾ? ಬಾ ಊಟ ಮಾಡೋಣ. ಹೌದು, ನೀನೇ 20 ಜನ ಕೆಲಸ ಕೊಡೋನು, ನೀನು ಯಾಕೋ ಕೆಲ್ಸಕ್ಕೆ ಬೆಂಗಳೂರಿಗೆ ಬಂದಿದ್ಯಾ? ಇನ್ನೇನು ಮಾಡೋದಣ್ಣ, ನಮ್ಮ ಹಳ್ಳಿ ಕಡೆ ವ್ಯವಸಾಯ ಮಾಡಿಕೊಂಡು ತಿಂಗಳಿಗೆ 60,000 ದುಡ್ದು ಬದುಕೋದಕ್ಕಿಂತ ಬೆಂಗಳೂರಲ್ಲಿ ಯಾವುದೋ ಕಂಪ್ನಿಲಿ 20,000 ರೂಪಾಯಿಗೆ ಅದು ಯಾವನ್ ಕೈ ಕೆಳಗೋ ಕೆಲಸ ಮಾಡಿ ಬದುಕೋದ್ನೇ ದೊಡ್ಡ ಸ್ಕೇ ಅನ್ಕೊಬಿಟ್ಟವೆ ಬಟ್ ಎತ್ತವು. ಅದರಲ್ಲೂ ನಮ್ಮ ಮಾವ ಅವನಲ್ಲ, ಆ ನನ್ನ ಮಗನಿಂದನೇ ನಾನು ಇಲ್ಲಿ ಬಂದು ಕೂತಿರೋದು. ಓ ಮಾವ ಅವನೇ, ಹಂಗಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ಬೇಕಲ್ಲ. ಇರ್ಬೇಕಲ್ವಾ ಬ್ರೋ? ಅವಳ ಹೆಸರು ಮಹಾಲಕ್ಷ್ಮಿ ಅಂತ. ಹೆಸರು ತಕ್ಕಂತೆ ಅವಳು ನಮ್ಮ ಅವ್ವ ಕಂಡ್ರೆ ಅಷ್ಟೇ ಪ್ರಾಣ, ನನ್ನ ಕಂಡ್ರೂ ಅಷ್ಟೇ ಪ್ರೀತಿ. ಅದೇನೋ ಗೊತ್ತಿಲ್ಲ, ನಂಗೂ ಅವಳು ಕಂಡ್ರೆ ಪ್ರಾಣ. ಮದುವೆ ಆದರೆ ಅವಳೇ ಆಗಬೇಕು ಅಂತ. ಆದರೆ ಸೆಂಟ್ರಲ್ಲಿ ಬಡ್ಡಿ ಮಗ ನಮ್ಮ ಮಾವ ಅವನಲ್ಲ, ಗ್ಯಾಪಲ್ಲಿ ಒಂದು ಟ್ವಿಸ್ಟ್ ತಂದಿಟ್ಟ. ನನ್ನ ಮಗಳನ್ನ ಮದುವೆ ಮಾಡಿದ್ರೆ ದೊಡ್ಡ ಆಫೀಸಲ್ಲಿರೋನ್ಗೆ ಕೊಡೋದು ಅಂತ ಯಾಂದಳ್ಳಿ ನನ್ನ ಮಗನ ತಂದು. ಅದು ಗೊತ್ತಿರೋ ವಿಚಾರನೇ ಅಲ್ವೇನೋ. ಚಿಕ್ಕಮ್ಮಂಗು ನೀನು ಚೆನ್ನಾಗಿ ಓದಿ ಒಂದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ ತಾನೇ ಆಸೆ. ಅದಕ್ಕೆ ಅಲ್ವಾ ನಾನು ಓದಿ ಡಿಗ್ರಿ ಮುಗಿಸಿದ್ದು. ಆದರೆ ನನಗೆ ನಮ್ಮ ತೋಟ, ಹೊಲ, ಗದ್ದೆ, ನನ್ನ ಹಸು, ಕುರಿ ಇವುಗಳ ಮೇಲೆ ಪ್ರೀತಿ. ನಿಂಗೂ ಗೊತ್ತಲ್ವಾ? ಆದರೆ ಏನು ಮಾಡೋದು, ಕುರುಕ್ಷೇತ್ರದಲ್ಲಿ ಶಕುನಿ ತಾನೆ ಮೇಜರ್ ಪಾರ್ಟು. ಕುರುಕ್ಷೇತ್ರದಲ್ಲಿ ಶಕುನಿ ಹೆಂಗೋ ಮೇಜರ್ ಪಾರ್ಟು, ನನ್ನ ಜೀವನದಲ್ಲಿ ನಮ್ಮ ಮಾವ MT ರುದ್ರಯ್ಯ ಏನಾದ್ರೂ ಒಂದು ಪಿಸ್ ತಂದಿರ್ತಾ ಇರ್ತಾನೆ, ಇಲ್ಲ ಕಡ್ಡಿ ಅಳಿಸ್ತಾ ಇರ್ತಾನೆ.
ನನಗೆ ನನ್ನ ಮಹಾಲಕ್ಷ್ಮಿನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ಅದಕ್ಕೇನೆ ಆನ್ಲೈನಲ್ಲಿ ಜಾಬ್ ಅಪ್ಲೈ ಮಾಡಿ ಇಂಟರ್ವ್ಯೂ ಕೊಟ್ಟು ಫಸ್ಟ್ ಡೇ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ ನೋಡಪ್ಪ. ಸರಿ, ನೀನು 2 ದಿನ ನಮ್ಮ ರೂಮಲ್ಲೇ ಇರು. ನಿನಗೆ ಅಡ್ಜಸ್ಟ್ ಆದರೆ ಓಕೆ, ಇಲ್ಲ ಅಂತಂದರೆ ನಿಮ್ಮ ಆಫೀಸ್ ಪಕ್ಕನೇ ಒಂದು ಒಳ್ಳೆ ರೂಮ್ ನೋಡೋಣ, ಸರಿನಾ? ಸರಿ ಅಣ್ಣ. ಸೊ ಇಲ್ಲಿಗೆ ಬಂದು ನಿಮ್ಗೋದ್ ನಿಮ್ಮ ಕತೆ. ಹೇ ಇಂಜಿನಿಯರ್. ಹಲೋ ಸರ್. ಹಾಂ ಸರ್, ಹೌದು ಸರ್, ಹೌದು ಸರ್. ಸರಿ ಸರ್, ಆಯ್ತು ಸರ್. ಒಂದು 15 ಮಿನಿಟ್ಸ್ ಸರ್, ಬಂದು ಪಿಕಪ್ ಮಾಡ್ಕೊತೀನಿ. ಓಕೆ ಸರ್, ಓಕೆ ಸರ್. ಅಶ್ವಿನು, ನೀನು ಮಹೇಶನ್ ಜೊತೆ ಮಲ್ಕೋ, ಸರಿನಾ? ನನ್ನ ರೂಮಲ್ಲಿ ಬೇಡ ಅನ್ಸತ್ತೆ, ನೀನು ಮಹೇಶನ್ ಜೊತೆ ಮಲ್ಕೋ, ಸರಿನಾ? ಒಂದು ಪಿಕಪ್ ಇದೆ, ಡ್ರಾಪ್ ಮಾಡಿ ಬರ್ತೀನಿ. ಅಣ್ಣ, ನಾನು ನಿಮ್ಮ ರೂಮಲ್ಲೇ ಮಲ್ಕೊತೀನಿ. ನನಗೆ ಹಾಲಲ್ಲಿ ಅನ್ಕಂಫರ್ಟಬಲ್ ಆಗುತ್ತೆ. ಸರಿ ಆಯಿತು, ನನ್ನ ರೂಮಲ್ಲೇ ಮಲ್ಕೋ. ನಿಮ್ಮ ರೂಮಲ್ಲ? ಲೈ ಸುಮ್ಮನಿರ, ನೀನು ನನ್ನ ರೂಮಲ್ಲೇ ಮಲ್ಕೋ ಅಶ್ವಿನ್. ಬಟ್ ಆ ರೂಮಲ್ಲಿರೋ ಕಿಟಕಿನ ಮುಟ್ಟೋದು ತೆಗಿಯೋದು ಅವೆಲ್ಲ ಮಾಡೋಕ್ಕೋಬೇಡ, ಅರ್ಥ ಆಯ್ತಾ? ಬರ್ತೀನಿ. ಸರಿ. ಲೈ ಅಶ್ವಿನ್, ಹಾಂ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆ ಕಿಟಕಿನ ಮುಟ್ಟೋದು ತೆಗಿಯೋದು ಅವೆಲ್ಲ ಮಾಡೋಕ್ಕೋಬೇಡ, ಅರ್ಥ ಆಯ್ತಾ? ಪಿಕಪ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸರಿ ಅಣ್ಣ. ಬರ್ತೀನಿ. ಸರಿ ಅಣ್ಣ, ಹುಷಾರು. ನಮ್ಮ ಅಣ್ಣ ಊರಲ್ಲಿ ಸಿಂಹ ಥರ ಇದ್ದವನು. ಇಲ್ಲಿ ಬಂದ್ಬಿಟ್ಟು ಯಾರೋ ಫೋನ್ ಮಾಡಿದ್ರು ಅಂತ 5 ನಿಮಿಷಕ್ಕೆ ಹೆಂಗೆ ಎದ್ದೋಗ್ತಾವ್ ನೋಡು, ಊಟನೂ ಬಿಟ್ಟು. ಬೆಂಗಳೂರು ಜೀವನ ಬ್ರೋ. ಸರಿ ಬ್ರೋ, ನನಗೂ ಟೈರ್ಡ್ ಆಗಿದೆ, ಸ್ವಲ್ಪ ಹೊತ್ತು ಹೋಗಿ ನಿದ್ರೆ ಮಾಡ್ತೀನಿ. ಗುಡ್ ನೈಟ್. ಈ ಅಣ್ಣ ಈ ಕಿಟಕಿ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದೆ, ಅದೇನಿದೆ ಅಂತ ನೋಡೇ ಬಿಡೋಣ. ಬ್ರೋ ನೀವಾ? ಬ್ರೋ ಮಲ್ಕೊಳ್ಳೋದು ಬಿಟ್ಟು ಏನ್ ಮಾಡ್ತಿದ್ದೀರಾ? ಚಂದ್ರ ಅವ್ನು ಮಾತಾಡಿದ್ರೆ ಸರ್ ಅರ್ಥ ಇರುತ್ತೆ, ಸುಮ್ಮನೆ ಮಲ್ಕೊಳ್ಳಿ ಬ್ರೋ. ಬ್ರೋ ಅಂತದ್ ಏನಿದೆ ಬ್ರೋ ಆ ಕಿಟಕಿಲಿ? ಬ್ರೋ ಆ ಸ್ಟೋರಿಯಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ, ಮಲ್ಕೊಳ್ಳಿ. ಬ್ರೋ ಬ್ರೋ ಹೇಳಿ ಬ್ರೋ. ಸ್ಟೋರಿ ಬೇಡ ಬ್ರೋ. ಬ್ರೋ ಅಂತದ್ ಏನ್ ಬ್ರೋ ಆ ಕಿಟಕಿ ಮರ್ಮ? ಅದು 63 ವರ್ಷದಿಂದ ಬ್ರೋ ಕರೆಂಟ್ ಬೇರೆ ಹೋಯ್ತು, ಶಕುನನೇ ಸರಿ ಇಲ್ಲ, ಬೇಡ ಬ್ರೋ. ಬ್ರೋ ಅಲ್ಲೆಲ್ಲ ಲೈನ್ ಕಟ್ ಆಗಿರ್ಬೇಕು ಅಷ್ಟೇ. ಕ್ಯಾಂಡಲ್ ಎಲ್ಲರೂ ಇದೆಯಾ ನೋಡಿ? ಹಾ, ಕ್ಯಾಂಡಲ್ ಲ್ಯಾಂಪ್ ಇದೆ, ಅಲ್ಲೆಲ್ಲ ಇರ್ಬೇಕು ನೋಡಿ. ಸಿಕ್ತು ಅಷ್ಟೇ. ಲೈಟ್ ಬಂತು. ಹೇಳಿ ಬ್ರೋ. ಬ್ರೋ ಬೇಡ ಬ್ರೋ. ಬ್ರೋ ಬೇಡ ಪ್ಲೀಸ್ bro. ಹೇಳಿ ಬ್ರೋ. ಲ್ಯಾಂಪ್ ಕೊಡಿ ಬ್ರೋ. ಬ್ರೋ ಆಗಲ್ಲ ಬ್ರೋ. ಪ್ಲೀಸ್ ಬ್ರೋ ಹೇಳಿ ಹೇಳೋದು ಬ್ರೋ. ಸುಮ್ನೆ ಪ್ಲೀಸ್ ಹೋಗಿ ಬ್ರೋ. ಬ್ರೋ. ಬ್ರೋ 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 ಹೇಳಿ ಬ್ರೋ. ಹೇಳಿ ಬ್ರೋ. ಆಗಲ್ಲ ಪ್ಲೀಸ್ bro. ಪ್ಲೀಸ್ 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 ಬ್ರೋ ಹೇಳಿ ಬ್ರೋ. ಪ್ಲೀಸ್ ಬ್ರೋ. 63 ವರ್ಷದಿಂದ ಜಮೀನ್ದಾರ ಮಗಳು ಇದೇ ಮನೇಲಿ ಸೂಸೈಡ್ ಮಾಡ್ಕೊಂಡ್ಲು. ಸೂಸೈಡಾ? ಯಾಕೆ ಬ್ರೋ? ಬ್ರೋ ಸುಮ್ಮನೆ ಕತೆ ಕೇಳಿ ಬ್ರೋ. ಹಾಂ ಸರಿ ಸರಿ ಆಯ್ತು ಆಯ್ತು ಹೇಳಿ ಬ್ರೋ. ಹೇಳಿ ಬ್ರೋ. ಫ್ಲೋ ಆಗೋದಂತ ಬಡ್ಕೋತ ಅವಾಗ ಆ ಜಮೀನ್ದಾರ ಮಗಳನ್ನ ಮದುವೆ ಹಾಕೋಸ್ಕರ ಅಕ್ಕಪಕ್ಕದ ಜಮೀನ್ದಾರ ಮಕ್ಕಳೆಲ್ಲ ಪೈಪೋಟಿ ಮಾಡ್ಕೊಂಬತ್ತಿದ್ರಂತೆ. ಅಷ್ಟು ಸುಂದರವತಿ ಅವಳು. ಅವಳ ಹೆಸರು ಅಖಿಲ ಚೆರಫನ್ ಅಂತ. ಅದೇ ಟೈಮ್ಗೆ ಈ ಊರಿನ ಸ್ಕೂಲ್ಗೆ ಒಬ್ಬ ಮಾಸ್ಟರ್ ಬರ್ತಾನೆ. ಆ ಮಾಸ್ಟ್ರು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಈ ಊರಿನ ಜಮೀನ್ದಾರರು ಏನು ನೋಡ್ಕೊತಾರೆ. ಆ ಮಾಸ್ಟರ್ ಮನೆ ಈ ರೂಮ್ ಇದೆಯಲ್ಲ, ಈ ರೂಮಿಂದ 3 ಮನೆ ದೂರ. ಆ ಮಾಸ್ಟರ್ನ ಅಖಿಲ ಈ ರೂಮಿನ ಕಿಟಕಿಯಿಂದನೇ ನೋಡ್ತಾ ನೋಡ್ತಾ ಅವಳಿಗೆ ಆ ಮಾಸ್ಟರ್ ಮೇಲೆ ಲವ್ ಆಗುತ್ತೆ. ಅವರಿಬ್ಬರು ಲವ್ವು ನೋಟದಲ್ಲೇ ಸ್ಟಾರ್ಟ್ ಆಗಿ ದಿನ ಲೆಟ್ರಲ್ಲೇ ಲವ್ ಮಾಡ್ತಿದ್ರಂತೆ. ಅವರಿಬ್ಬರು ಪ್ರೀತಿ ಫುಲ್ಲು ಗಟ್ಟಿಯಾಗಿ ಎಷ್ಟು ನಿನಗೆ ನಾನು ನನಗೆ ನೀನು ಅನ್ನೋ ರೇಂಜ್ಗೆ ತಾವ್ರೆ ಹೂ ಥರ ಹರಳಿತ್ತಂತೆ. ಇನ್ನೇನು ಈ ಲವ್ ನಡಿಬೇಕಾದ್ರೆ ಈ ಸ್ಟೋರಿಲಿ ವಿಲನ್ ಇಲ್ಲ ಅಂದರೆ ಹೇಗೆ? ಈ ಪ್ರೀತಿ ಸುದ್ದಿ ಅದು ಹೇಗೋ ಮಾಡಿ ಅಖಿಲ ಸೋದ್ರ ಮಾವಂಗೆ ಗೊತ್ತಾಗುತ್ತೆ. ಆ ಸೋದ್ರ ಮಾವ ಹೆಂಗಾದ್ರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಫಸ್ಟು ಅಖಿಲನ ಮದುವೆ ಆಗೋಣ, ಆಮೇಲೆ ನನ್ನ ಮಗನ ಬುದ್ಧಿ ಕಲಿಸೋಣ ಅಂತ ಮೊದಲು ಮದುವೆಗೆ ಸಿದ್ಧತೆ ಮಾಡ್ಕೊಂಡಂತೆ. ಆ ಮದುವೆ ಸಿದ್ಧತೆ ಆಗ್ತಿರೋದು ಅದು ಹೆಂಗೋ ಮಾಡಿ ಅಖಿಲಿಗೆ ಮತ್ತೆ ಮಾಸ್ಟರ್ ಗೊತ್ತಾಗುತ್ತಂತೆ. ಆವಾಗ ಅವರಿಬ್ರು ಈ ಊರನ್ನೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದು ಹೆಂಗೋ ಈ ವಿಷಯ ಅವ್ರ ಸೋದ್ರ ಮಾವಂಗೆ ಗೊತ್ತಾಗಿ ಅವರಿಬ್ರನ್ನ ದರ 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 ಹೇಳ್ಕೊ ಬಂದು ಆ ಮಾಸ್ಟರ್ನ ಇದೇ ರೂಮಿನ ಕಿಟಕಿ ಎದುರಿಗೆ ಅಖಿಲನ ಕಣ್ಣು ಮುಂದೆನೆ ಹೊಡೆದು ಸಾಯಿಸಾಕ್ತಾರೆ. ಅವನ್ನ ಸಾಯಿಸಿದ್ ನೋಡಿ ಅಖಿಲ ಅದೇ ಗುಂಗಲ್ಲಿ ಹುಚ್ಚಿಯಾಗಿ ಹೋಗ್ತಾಳೆ. ಹುಚ್ಚಿಯಾಗಿ ಆ ಮಾಸ್ಟ್ರು ಇಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ಅವ್ನು ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಕಾದು 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 ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಪಾಪ ಅವಳು ಸತ್ತು ಸ್ವಲ್ಪ ದಿನದ ನಂತರ ಅವಳು ಸೋದ್ರ ಮಾವ ತೋಟದಲ್ಲಿ ಮರ್ಮವಾಗಿ ಸತ್ತಿರ್ತಾನೆ. ಅವಳು ಸತ್ತ ಮೇಲೆ ಈ ಮನೆಗೆ ಯಾರ್ಯಾರು ಬರ್ತಾರೋ ಅವ್ರೆಲ್ರಿಗೂ ತುಂಬ ಕಾಟ ಕೊಡ್ತಾನೇ ಇದ್ಲಂತೆ.
ಅದಕ್ಕೆ ಅವರೆಲ್ಲ ಹೋಗಿ ಒಬ್ಬ ಸ್ವಾಮೀಜಿನ ಕರ್ಕೊಂಬರ್ತಾರೆ. ಆ ಸ್ವಾಮೀಜಿ ಬಂದು ಈ ಆತ್ಮ ಆಸೆಯಿಂದ ತುಂಬ ಉಗ್ರವಾಗಿದೆ, ಅವಳು ಆಸೆ ಈಡೇರೋವರೆಗೂ ಯಾರನ್ನೂ ಬಿಡಲ್ಲ, ಸೊ ಅದಕ್ಕೆ ನಾನು ಅವಳನ್ನ ಆ ರೂಮಿನ ಕಿಟಕಿಯಲ್ಲೇ ಬಂದಿ ಮಾಡ್ತೀನಿ ಅಂತ ಅವ್ರು ತಮ್ಮ ಶಕ್ತಿಯಿಂದ ಬಂಧನ ಮಾಡಿಬಿಡ್ತಾರೆ. ಆ ಬಂಧನ ಮಾಡಿ ನೋಡಿ, ಆ ಕಿಟಕಿನ ಯಾರು ತೆಗಿಬಾರ್ದು, ಅದನ್ನ ಕೆಡವಕ್ಕೆ ಹೋಗ್ಬಾರ್ದು, ಅದನ್ನ ಅಳ್ಳಾಡಿಸ್ಲೂಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಈ ಊರಿನ ಜನ ಆ ಕಿಟಕಿನ ಈಗಲೂ ತೆಗೆದ್ರೆ ಅಕ್ಕಿಲ ಬಂದ್ಬಿಡ್ತಾಳೆ ಅನ್ನೋ ಭಯ ಇದೆ ಊರವ್ರೆಲ್ರಿಗೂ. ಅದಕ್ಕೆ ಆ ಬ್ರೋನಿಗೆ ಕಿಟಕಿ ತೆಗಿಬೇಡ ಅಂತ ಹೇಳೋಗಿದ್ದು, ಗೊತ್ತಾಯ್ತಾ? ನೋಡಿದ್ರಾ, ಇಟ್ಸ್ ಟ್ರೂ ಕರೆಂಟ್ ಬಂತು. ಅಲ್ಲ ಬ್ರೋ, ದೆವ್ವನ ಯಾವುದೋ ಸ್ಮಶಾನದಲ್ಲಿರುತ್ತೆ ಇಲ್ಲ ಬಂಗ್ಲೆಲಿರುತ್ತೆ, ಅದಕ್ಕೆ ನಮ್ಮ ರೂಮಲ್ಲಿರೋ ಫೋಟೋ ಮೇಲಿರುತ್ತೆ ಅಂತಲೂ ಕೇಳಿದ್ದೀನಿ. ಇದು ಯಾವುದು ಬ್ರೋ ಕಿಟಕಿ ಸ್ಟೋರಿ? ಇನ್ನೊಂದೇನು ಗೊತ್ತಾ, ನಮ್ಮ ಬಾಸ್ ಸ್ಟೋರಿನ ತಿರುಗಿಸಿ ಪರಗಿಸಿ ಹೇಳ್ಬಿಟ್ರಲ್ಲ ಅಖಿಲ ಸ್ಟೋರಿ ಅಂತ. ಇನ್ನೊಂದು ಕಾಮಿಡಿ ಏನಂದ್ರೆ, ಅಖಿಲ PT ಮಾಸ್ಟರ್ಗೋಸ್ಕರ ಇನ್ನೂ ಕಾಯ್ತಾ ಇದ್ದಾಳ. ಸೂಪರ್ ಬ್ರೋ, ನಿಮ್ ನರೇಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ. ಬ್ರೋ, ಒಂದು ದೆವ್ವ ಬಾಕ್ಸಲ್ಲಿ ಚಂಬಲಿ ಯಾಕೆ ಒಂದು ಸಣ್ಣ ಬಾಟಲ್ ಇದೆ ಅಂದ್ರೆ ನಂಬ್ತೀರಾ, ಆದ್ರೆ ಆ ಕಿಟಕಿಲಿದೆ ಅಂದ್ರೆ ನಂಬಲ್ವಾ? ನಿಮ್ಗೆ ತಡೀರಿ. ಎಲ್ಲೋ ಐತಿ ಬುಕ್ಕು? ಹಾ, ಸಿಕ್ತು. ತಗೊಳ್ಳಿ, ಈ ಬುಕ್ ಓದಿ. ಇದರಲ್ಲಿ 63ನೇ ಪೇಜಲ್ಲಿ ಒಂದು ರುದ್ರಾಕ್ಷಿ ಬಿಡಿಸಿದ್ದಾರೆ. ಅದಾದ್ಮೇಲೆ ಎಲ್ಲ ಖಾಲಿ ಇದೆ. ಕೂಲ್ ಬ್ರೋ, ಕೂಲ್. ಆಯ್ತು, ನಂಬ್ತೀನಿ. ಸುಳ್ಳೋ ನಿಜನೋ ಗೊತ್ತಿಲ್ಲ, ಆದ್ರೆ ನಿಮ್ ನರೇಟಿಂಗ್ಗೋಸ್ಕರ ನಂಬ್ತೀನಿ. ಬ್ರೋ, ತಲೆ ಕೆಡ್ಸ್ಕೊಬೇಡಿ, ಆಯ್ತು. ತಗೊಳ್ಳಿ ಬುಕ್ಕು, ಇಟ್ಕೊಳ್ಳಿ ಬ್ರೋ, ಹೋಗಿ ಸುಮ್ಮನೆ ಮಲ್ಕೊಳ್ಳಿ. ಗುಡ್ ನೈಟ್. ರಾರಾ ಸರಸರಕ್ಕೂ ಬಾರಾ. ಕಣ್ಣು ಸುಟ್ರನ್ನೇ ಅರಿವಾಗದೆ ಅಂತವ್ರಿಗೆ. ಈ ನನ್ನ ಮಗನಿಗೆ ಸ್ಟೋರಿ ಹೇಳಿ ನನಗೆ ನಿದ್ದೆ ಗೊತ್ತಿಲ್ಲ. ಅಲ್ಲ, ಈ ಆಸಾಮಿ ಹೋಗಿ ಮಲ್ಗಿ ಬಿಟ್ನಾ? ಸೌಂಡೇ ಇಲ್ಲ. ನೋಡೋಣ. ಏನು ಗೆಜ್ಜೆ ಸೌಂಡು? ಅಯ್ಯೋ, ಏನೂ ಇಲ್ಲ. ನಾನೇ ಸುಮ್ಮನೆ ಹೆದರ್ಕೊಂಡೆ. ನನ್ನ ಪಾಪ. ನಾನ್ ಬ್ರೋ ಅಶ್ವಿನು. ಬ್ರೋ, ನೀವ ಬ್ರೋ? ಹಂಗ ಬ್ರೋ ಭಯ ಬೀಳ್ಸೋದು? ಬ್ರೋ, ಆ್ಯಕ್ಚುಲಿ ಈ ರೂಮ್ಗೆ ನೀವು ಹೊಸಬ್ರು, ನಾನಲ್ಲ. ಆದರೆ ನೀವೇ ನನಗೆ ಭಯ ಬೀಳ್ಸಿ ಬಾಯಿಗೆ ಬರ್ಸ್ಬಿಟ್ರಲ್ಲ ಬ್ರೋ. ಹೋಗಿ ಬ್ರೋ, ಮಗದೊಳಗೆ ಹೋಗಿ ಬ್ರೋ, ಹೋಗು ಬ್ರೋ. ಓಕೆ ಬ್ರೋ, ಗುಡ್ ನೈಟ್. ಗುಡ್ ನೈಟ್. ಮನೆ ಹಾಳಾಗೋಗ. ಬಡ್ಡೆ ತಾವು ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲಿ ಕರೆಂಟ್ ತೆಗಿತಾ ಇರ್ತಾರೆ. ಸೆಕೆ ಬೇರೆ, ಲ್ಯಾಂಪಲ್ಲಿ ಅಪ್ಪ. ಸಿಕ್ತು. ಒಳ್ಳೆ ಇದನ್ನ ಬೇರೆ ಗಿಫ್ಟ್ ಪ್ಯಾಕ್ ಮಾಡಿಟ್ಟವ್ರೆ. ಹೊರಗಡೆ ಬೇರೆ ಲಾಕ್ ಆಗಿದೆ ಅನ್ಸುತ್ತೆ. ತದ್ದಿಲ್ಲ ಅಂದರೆ ಮಲ್ಕೊಳಕ್ಕಾಗಲ್ಲ, ಸೆಕೆ ಬೇರೆ. ನಡಿ ಹೋಗಿ ತೆಗೆಯೋಣ.
ಈ ಕಿಟಕಿಗೆ ಇಷ್ಟೊಂದು ಬಿಲ್ಡಪ್ಪ. ಇನ್ನು ನಮ್ಮ ಜನ ಇದನ್ನೆಲ್ಲ ನಂಬ್ತಾರೆ. ಕಿತ್ತಾಕ್ ವಸ್ತು. ಇದು ಬರ್ತಾನೆ ಇಲ್ಲ. ಹೊರಗಡೆ ಎಲ್ಲ ಕರೆಂಟ್ ಇದೆ, ಮನೆಯೊಳಗೆ ಕರೆಂಟ್ ಇಲ್ಲ. ಯಾಕಬೇಡ ಸುಮ್ಮನೆ ಮಲ್ಕೊಂಬಿಡ ನಡಿಯಪ್ಪ. ಯಾರು ಯಾರು ಯಾರಲ್ಲಿ ಯಾರದು ಯಾರು? ಸನ್ನಿ ಮಲ್ಲಿಗ ಇನ್ನೂ ಸ್ವಲ್ಪ ಹೊತ್ತು. ಸನ್ನಿ ಅಂತೆ ಸನ್ನಿ, ಒಳ್ಳೆ ಲಾರಿ ಟೈರ್ ಬಿದ್ದಂಗೆ ಬಿದ್ದಿದೆಯಲ್ಲ ಬ್ರೋ. ಅಲ್ಲಿ ನಿಮ್ಮ ಅಕ್ಕ ಅಕ್ಕಿಲ ಬಂದವಳೆ, ಎದ್ದು ಬ್ರೋ. ಏನ್ ಬ್ರೋ ನಿಂದು ನೆಮ್ಮದಿಯಾಗಿ ಮಲ್ಗಕ್ಕೆ ಬಿಡಲ್ಲ. ಅಕ್ಕಿಲ ನೋಡ್ದೆ ಬ್ರೋ, ದೆವ್ವ ಬ್ರೋ. ದೆವ್ವನ ಕಾಮಿಡಿ ಮಾಡ್ಬಿಡಿ ಬ್ರೋ. ನಿಜ ಬ್ರೋ, ದೆವ್ವ ನೋಡ್ದೆ ಬ್ರೋ ನಾನು. ಬ್ರೋ ಏನೋ ಒಂದ್ಸಲಿ ಭಯಬಿದ್ವಪ್ಪ ಹಂಗಂತ ಪದೇ ಪದೇ ಭಯಬಿಡ್ತೀವ ಬ್ರೋ? ನಾವೆಲ್ಲ ನಾಗಿರ್ ಬಾವಿಲ್ ಕತ್ತಕ್ ನಾಗರಾಜನ್ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ರು. ನಮ್ಗೆ ಪುಷ್ಟ ಹೋಗಿ ಬ್ರೋ. ನನ್ನ ನಂಬು ಮಾರ. ಓ ಅನ್ನ ಕತೆ ಕೇಳಿ ಫುಲ್ ಬ್ಲೀಚ್ ಆಗ್ಬಿಟ್ಟವನೆ ಬ್ರೋ. ಅಖಿಲನೂ ಇಲ್ಲ, ಅವ್ರ ಅಕ್ಕ ಶಕಿಲನೂ ಇಲ್ಲ. ಕೊಡಿಲ್ಲ ಪೋಳಿ ಅವಳವಳು ನೋಡ್ತೀವಿ. ಮೇಡಮ್ ಊರಲ್ಲಿ ಕೊತ್ತಂಬರಿ ಮಾರ ನಮ್ಮ ಅಜ್ಜಿ ಮೇಡಗೂ ನನಗೂ ನೀವು ಲಘು ಸಂಬಂಧ ಇಲ್ಲ ಮೇಡಮ್. ದಯವಿಟ್ಟು ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಬ್ರೋ ಕಿಟಕಿ ಬ್ರೋ ಓಪನ್ ಮಾಡಿದ್ರಿ? ನನ್ಗೇನ್ ಗೊತ್ತು ಬ್ರೋ, ಕಿಟಕಿ ಓಪನ್ ಮಾಡಿದ್ರೆ ಅವಳು ಬರ್ತಾಳೆ. ಅದಕ್ಕೆ ಹೇಳುದು ಒಂದ್ ಕಡೆ ಮುಚ್ಕೊಂಡಿರ್ಬೇಕು ಅಂತ. ಬನ್ನಿ ಮಾಸ್ಟರ್, ಮದ್ವೆ ಆಗೋಣ ಈಗಲೇ. ಬ್ರೋ ಬ್ರೋ ಅವಳೇನು ಅಷ್ಟೊಂದು ಸುಂದರವಾಗಿಲ್ಲ. ಅಯ್ಯೋ 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 ಬ್ರೋ, ಅವಳು ಇವಾಗ ಮಿಸ್ ಇಂಡಿಯಾ ಕಾಂಪಿಟೇಷನ್ ಬಂದವಳ ದೆವ್ವ ಬ್ರೋ. ಹೋಗಿ ಬಂದವಳು ಲೋ ಮಾಡು ನಿಮ್ಮನ್ ಬಿಡು ಬ್ರೋ, ಹಾಳಾಗೋಗ್ಲಿ. ನನ್ನ ಬೇರೆ ಸೋದ್ರ ಮಾವ ಅನ್ಕೊಂಡಿದ್ದಾಳ ಬ್ರೋ. ಅಯ್ಯೋ ಏನ್ ಮಾಡೋದು ಬ್ರೋ, ಏನಾದ್ರೂ ಮಾಡು ಬ್ರೋ. ಏನ್ ಮಾಡೋದು? ಹೆಂಗೋ ಅವಳಿಲ್ಲ, ಹೆಂಗಾದ್ರೂ ಮಾಡಿ ಡೋರ್ ತಗೊಂಡು ಆಚೆ ಹೋಗ್ಬಿಡೋಣ. ನಡಿ ನಡಿ. ಬಾತ್ರೂಮ್ ಕಿಟಕಿನ ಓಪನ್ ಮಾಡಲ್ಲಪ್ಪ. ಮಾಸ್ಟರ್ ಮಾಸ್ಟರ್, ನನ್ನ ಮಾಸ್ಟರ್ ನೀವು. ನಾನು ನಿಮ್ಮ ಅಖಿಲ ಮಾಸ್ಟರ್. ಇನ್ಯಾರ್ಯಾರು ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಮದ್ವೆ ಮಾಡ್ಕೊಂಡು ಖುಷಿ ಖುಷಿಯಾಗಿರೋಣ. ಎಲ್ಲಿ ಸ್ಮಶಾನದಲ್ಲ? ಬ್ರೋ ಎದ್ದಿ ಬ್ರೋ, ಅವಳು ಓದ್ಲು. ಎದ್ದಿ ಬ್ರೋ. ಎಲ್ರು ಹೋದ್ಲು, ಅಲ್ಲೇ ಕುತ್ಕೊಂಡು ಲವ್ ಲೆಟರ್ ಬರೀತಾಳಲ್ಲ ಬ್ರೋ. ನೋಡದೆ ಇದ್ದರು ಪ್ರೀತಿಸೋ ಮುಗ್ಧರು, ನೋಡೋರ ಕಣ್ಣಿಗೆ ಬ್ರೋ ನಾವಿಲ್ಲಿಂದ ತಪ್ಪಿಸ್ಕೊಳಕ್ ಒಂದೇ ಒಂದ್ ದಾರಿ ಇದೆ ಬ್ರೋ. ಏನ್ ದಾರಿ ಬ್ರೋ? ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ ಮದ್ವೆ ಆದ್ರೆ ಲೈಫ್ ಜುಡು ಜುಡು ಅಂತಿರತ್ತೆ ಬ್ರೋ. ಮೇಡಮ್ ನಿಮ್ ಬಗ್ಗೆನೇ ಬಿಲ್ಡಪ್ ಕೊಡ್ತಿದ್ದೀನಿ ಮೇಡಮ್. ದಯವಿಟ್ಟು ನೀವು ಪಾರ್ಟ್ಸ್ ಫೋರ್ ಆಗಿರೋ ಫೇಸ್ ಮಾತ್ರ ತೋರಿಸ್ ಭಯ ಬಿಡ್ಸ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಏನ್ ಹೇಳ್ತಾ ಇದೀಯ ಬ್ರೋ? ಬ್ರೋ ನಿನಗೂ ರೀಸನ್ ಏನು? ಮದ್ವೆ ದಯವಿಟ್ಟು ಈ ಒಳ್ಳೆ ನೀನು ಅಲೆಡ ಅನ್ಕೊಂಡು ಮದ್ವೆ ಭಾಳ ಹೊಡ್ಸಿ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ. ಬ್ರೋ
ಹೋಗಿ ಬ್ರೋ ನಾನು ಎಮ್ಕಮ್ಮು ಬ್ರೋ ತಗ್ಲಿಲ್ಲ ಅಂದ್ರೆ .com ಹುಡುಕ್ಬೇಕಾಗುತ್ತೆ .com ಬ್ರೋ ಮೋಸ್ಟ್ಲಿ ಅಖಿಲ್ ಅವ್ರ ಫ್ಯಾಮಿಲಿ ಬಂದಿರ್ಬೇಕು ಲವ್ ಬಗ್ಗೆ ಮಾತಾಡಕ್ಕೆ. ಈ ಟೈಮಲ್ಲಿ ಡಾರ್ಕ್ ಕಾಮಿಡಿ ಬೇಕಾ ಬ್ರೋ? ಇವತ್ತು ನಾನಾ ಇಲ್ಲ ಅವಳ ನೋಡಿ ಬಿಡೋಣ ಹೋಗು ಬ್ರೋ. ಬ್ರೋ ಯಾಕೋ ಭಯ ಆಗ್ತಿದೆ, ನೀವು ಬನ್ನಿ ಬ್ರೋ. ನಾನಾ ಸರಿ ರೆಡಿ. ಏನೇ ಆದ್ರೂ ಇಬ್ರಿಗೂ ಆಗ್ಲಿ, ಬನ್ನಿ ಬ್ರೋ. ಬಾಗ್ಲು ತೆಗಿಯಾಕ್ಯಾರ ಎಷ್ಟೊತ್ತು? ನೀನಾಣ ಮತ್ತೆ ದೇವಣ್ಣ ಬಂದು ಇಷ್ಟೊತ್ತಿ ಬಾಗ್ಲು ತಟ್ಟತ್ತೆ. ಹಂಗಂದ್ರೆ ಕರೆಂಟ್ ಹೋಗಿಲ್ವಾ? ಬಜ್ಜಿಟ್ಟರೋ ಇಲ್ವಾ? ಇಲ್ಲಿ ನನ್ನ ಮಕ್ಳು ಕಾಣಿಸ್ತಾನೆ ಇಲ್ಲ, ವಾಯ್ಸ್ ಮಾತ್ರ ಬರ್ತಾ ಇದೆ. ಲೇ ಏನ್ರೋ ಆಯ್ತು? ಯಾಕೆ ಹಿಂಗ್ ಬಿತ್ಕೊಂಡಿದ್ದೀರಾ? ಹೋಗಿ ಇಲ್ಲೇ ಬಂದೆ. ಲೇ ಅಶ್ವಿನು, ಮಹೇಶ, ಯಾಕ್ರೋ ಏನ್ರೋ ಆಯ್ತು? ಯಾಕೋ ಅಶ್ವಿನು? ಅದೇನ್ ಬಂದ್ ಮನ್ಸ್ರು ನೀವು ದೇವನ್ನ ರೂಮ್ ಮೇಟ್ ಮಾಡ್ಕೊಂಡಿದ್ದೀರಾ? ಅಶ್ವಿನು, ಮಹೇಶ, ಬ್ರೋ ಲೇ ಬ್ರೋ ನಿಂತ್ಕೊಳ್ರೋ. ಬಿಡಿ ಬ್ರೋ ಪ್ಲೀಸ್ ಬ್ರೋ. ಯಾಕ್ರೋ ಏನ್ರೋ ಆಯ್ತು? ಮಹೇಶ ಏನಾಯ್ತು? ಬ್ರೋ ಅದು ಇವ್ರಿಗೆ ಅಖಿಲನ್ ಸ್ಟೋರಿ ಹೇಳಿದ್ನ ಇವ್ರು ಕಿಟಕಿ ಓಪನ್ ಮಾಡಿದ್ರ ಅವಳು ಬಂದು ಇವ್ನ ಮದುವೆ ಐತೀನಿ ಅಂತ ನನ್ನ ಸೋದ್ರ ಮಾವ ಅನ್ಕೊಂಡ್ರೆ ರಪ್ಪ ದೊಡ್ಡದ್ಲು ಬ್ರೋ. ಏನೇನೋ ಆಗೋಯ್ತು ಬ್ರೋ, ಅಷ್ಟೇ ಬ್ರೋ. ಅಲ್ಲ ನೀನೇನ್ ದೊಡ್ಡ ಕ್ರಿಸ್ಟೋಫರ್ ನೂಲೆನ್ ಅನ್ಕೊಂಡಿದ್ದೀನೋ? ನೀನ್ ಯಾಕೋ ಆ ಸ್ಟೋರಿನಲ್ಲಿ ಅವನ ಹತ್ರ ಹೇಳಕೋದೆ? ಹೋಗಳು ದೇವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ ನೀವು. ನಾನಿರಲ್ಲಪ್ಪ, ನಾನು ಹೋಗ್ತೀನಿ. ಅಶ್ವಿನು. ಮಹಾಲಕ್ಷ್ಮಿ ಮದುವೆ ಆಗ್ತೀನಿ. ಇದು ಬುಕ್ಕು